Good morning, students. I think in our last class we have studied programmable logic devices, and then its previous class we have studied your different types of memory. Going with a specific thing, specific ಆಗಿ ನೋಡೋದಾದರೆ ಪ್ರಾಬಬ್ಲಿ ರಾಮ್ ಮಾತ್ರ ಹೇಳಿದ್ದೆ ನಾನು. ರ್ಯಾಮ್ ಆಪ್ರೇಷನ್, ರ್ಯಾಮ್ ಕ್ಲಾಸಿಫಿಕೇಷನ್, ರ್ಯಾಮ್ ಡೀಟೇಲ್ಸ್ ಏನೂ ಹೇಳಿರಲಿಲ್ಲ. Just we had studied different types of ROM and their working procedure, ಯಾವ ಥರ ವರ್ಕ್ ಆಗುತ್ತೆ ಅದಷ್ಟನ್ನು ತಿಳ್ಕೊಂಡಿದ್ವಿ. Just we shall have a sort of revision with respect to ROM and memory. I hope programmable logic devices it's simple, ಅದರಲ್ಲೇನು ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ತೀನಿ. Just a combination of gates performing a specific task can be understood as programmable logic devices, which basically use logical gates ಅಂತ ಹೇಳ್ಬೋದು. ಅದನ್ನು ಇಲ್ಲಿ ಆ್ಯಂಡ್ ಅರೇ ಆರ್ ಅರೇ ಅಂತ ಹೇಳ್ತಾ ಇರೋವಂಥದ್ದಿಷ್ಟೇ. ಅ ಗ್ರೂಪ್ ಆಫ್ ಆ್ಯಂಡ್ ಗೇಟ್ಸ್, ಅ ಗ್ರೂಪ್ ಆಫ್ ಆರ್ ಗೇಟ್ಸ್ ವಿತ್ ದ ಕಾಂಬಿನೇಷನ್ ಕ್ಯಾನ್ ಬಿ ಸೆಟ್. ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಜಸ್ಟ್ ಒಂದು ಬ್ರೀಫ್ ಔಟ್ ಮಾಡಿ ಹೇಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಅರೇನಲ್ಲಿ ಆ್ಯಂಡ್ ಗೇಟ್ಸ್ನ ಯೂಸ್ ಮಾಡಿಕೊಂಡು ಐದರ್ ಯು ಕ್ಯಾನ್ ರೈಟ್ ಇಟ್ ಆರ್ ಯು ಕ್ಯಾನ್ ಎರೇಸ್ ಯುವರ್ ಗೇಟ್. ಅದೇ ಥರ ಆರ್ ಅರೇನ ಬಳಸ್ಕೊಂಡು ಐದರ್ ಯು ಕ್ಯಾನ್ ರೈಟ್ ಆರ್ ರೈಟಿಂಗ್ ಆಪ್ರೇಷನ್ಸಿಗೆ ಬಳಸ್ಬೋದು, ಅಥವಾ ಎರೇಸಿಂಗ್ ಆಪ್ರೇಷನಿಗೆ ಕೂಡ ಬಳಸ್ಬೋದು. ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಹೇಳ್ಬೋದು, ಎನಿಥಿಂಗ್. ಸೊ ದೀಸ್ ಆರ್ ಆಲ್ ದ ಬೇಸಿಕ್ ಆಪರೇಷನ್ ರಿಗಾರ್ಡಿಂಗ್ PLD. ಅದರಲ್ಲಿ ಬೇಸಿಕ್ ಕ್ಲಾಸಿಫಿಕೇಷನ್ ಬಂದು ಫಿಕ್ಸ್ಡ್ ಲಾಜಿಕ್ ಡಿವೈಸಸ್, ಆ್ಯಂಡ್ ದೆನ್ ದ ಸೆಕೆಂಡ್ ಕ್ಲಾಸಿಫಿಕೇಷನ್ ವಾಸ್ ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸಸ್. ಸೊ ವೆನ್ ಇಟ್ ಕಮ್ಸ್ ಟು ಫಿಕ್ಸ್ಡ್ ಲಾಜಿಕ್ ಡಿವೈಸಸ್, ಯು ನೋ ವೆರಿ ವೆಲ್, ಫಿಕ್ಸ್ಡ್ ಆಗಿರೋದ್ರಿಂದ, so they are permanent with respect to reading, writing, everything will be decided by manufacturer prior to the ಮ್ಯಾನುಫ್ಯಾಕ್ಚರಿಂಗ್ ಆಗಿ ಅಥವಾ ಕನ್ಸ್ಯೂಮರಿಗೆ ಬಂದು, ಫಾರ್ ಎಕ್ಸಾಂಪಲ್ ಯೂಸರಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಎವ್ರಿಥಿಂಗ್ ವಿಲ್ ಬಿ ಪ್ರೋಗ್ರಾಮ್ಡ್. ಅದಕ್ಕೆ ಅದನ್ನು ಫಿಕ್ಸ್ಡ್ ಲಾಜಿಕ್ ಡಿವೈಸಸ್ ಅಂತ ಹೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಪ್ರೋಗ್ರಾಮಬಲ್ ಟೆಕ್ನಾಲಜಿ, ಪ್ರೋಗ್ರಾಮಬಲಲ್ಲಿ ಯು ಹ್ಯಾವ್ ಮೆನಿ ಟೈಪ್ಸ್. ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸಸ್ ಅಂತಿದೆ, ಅದರಲ್ಲಿ ಅಗೇನ್ ಫಂಡಮೆಂಟಲ್ ಬೇಸಿಕ್ ಟೈಪ್ಸ್ ಇದೆ. ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮರಿ, ಪ್ರೋಗ್ರಾಮಬಲ್ ಅರೇ ಲಾಜಿಕ್, ಹಾಗೆ ಪ್ರೋಗ್ರಾಮಬಲ್ ಲಾಜಿಕ್ ಅರೇ, ಆ್ಯಂಡ್ ದೆನ್ ಜೆನೆರಿಕ್ ಅರೇ ಲಾಜಿಕ್, CPLD, ಆ್ಯಂಡ್ ದೆನ್ FPGA. ಈ ಥರ ಡಿಫ್ರೆಂಟ್ ಟೈಪ್ಸ್ ನೋಡಿದ್ವಿ ನಾವು. ವೆನ್ ಇಟ್ ಕಮ್ಸ್ ಟು ಪ್ರೋಗ್ರಾಮಿಂಗ್, ಇಫ್ ಯು ಹ್ಯಾವ್ ಅ ಫಿಕ್ಸ್ಡ್ ಆ್ಯಂಡ್ ಅರೇ ಆ್ಯಂಡ್ ಆರ್ ಗೇಟ್, ಇಫ್ ಇಟ್ ಇಸ್ ಪ್ರೋಗ್ರಾಮಬಲ್, ಇಟ್ ಈಸ್ ಕಾಲ್ಡ್ ಆಸ್ PROM. ಇಫ್ ಯು ಹ್ಯಾವ್ ಫಿಕ್ಸ್ಡ್ ಆರ್ ಗೇಟ್ ಆ್ಯಂಡ್ ದೆನ್ ಪ್ರೋಗ್ರಾಮಬಲ್ ಆ್ಯಂಡ್ ಗೇಟ್, ಇಟ್ ಈಸ್ ಕಾಲ್ಡ್ ಪ್ರೋಗ್ರಾಮಬಲ್ ಅರೇ ಲಾಜಿಕ್. ಇಫ್ ಯು ಹ್ಯಾವ್ ಬೋತ್ ಆ್ಯಂಡ್ ಆರ್, ಎರಡೂ ಅರೇಗಳನ್ನೂ ಕೂಡ ಪ್ರೋಗ್ರಾಮ್ ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನು ಪ್ರೋಗ್ರಾಮಬಲ್ ಲಾಜಿಕ್ ಅರೇ ಅಂತ ಹೇಳ್ತಾರೆ. ಸಿಮಿಲರ್ಲಿ ಯು ಆರ್ ಹ್ಯಾವಿಂಗ್ ಜೆನೆರಿಕ್ ಅರೇ ಲಾಜಿಕ್ ಆಲ್ಸೋ. ಇಟ್ಸ್ ವೆರಿ ಸಿಮಿಲರ್ ಟು ಯುವರ್ ಪ್ರೋಗ್ರಾಮಬಲ್ ಅರೇ ಲಾಜಿಕ್, ಅದೇ ಥರನೇ, ಆದರೆ ಎರೇಸಬಲ್ ಆ್ಯಂಡ್ ಇಟ್ ಈಸ್ ರೀಪ್ರೋಗ್ರಾಮಬಲ್. ಅದರಲ್ಲಿ ರೀಪ್ರೋಗ್ರಾಮಬಲ್ ಕಾನ್ಸೆಪ್ಟ್ ಇರಲಿಲ್ಲ. ಒಂದ್ಸಲ ಎರೇಸ್ ಮಾಡಿದ್ರೆ ಇಟ್ಸ್ ಡನ್, ಅದನ್ನು ಎಸಿಬೇಕಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು generic array logic, it is reprogrammable. So it is very advantageous ಅಂತ ಹೇಳ್ಬೋದು. ಸೊ ಹಾಗೆ ದ ಲಾಸ್ಟ್ ಟೈಪ್ ವಾಸ್ ಕಾಂಪ್ಲೆಕ್ಸ್ ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸಸ್. ಸೊ ಇದರಲ್ಲಿ ಎಲ್ಲ ಥರ ಕಾಂಬಿನೇಷನ್ ಆಫ್ ಲಾಜಿಕ್ ಗೇಟ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಬೇಸಿಕಲಿ ಇಟ್ಸ್ ಅ ಕಾಂಬಿನೇಷನ್ ಆಫ್ PAL ಆ್ಯಂಡ್ GAL. ಸೊ ಪ್ರೋಗ್ರಾಮ್ ಕೂಡ ಮಾಡಿ ರೀಪ್ರೋಗ್ರಾಮ್ ಕೂಡ ಮಾಡ್ಬೋದು. ಹಾಗೆ ಬೇಡ ಅಂತ ಹೇಳಿದರೆ ಪ್ರೋಗ್ರಾಮ್ ಮಾಡಿ ಯು ಕ್ಯಾನ್ ರಿಮೂವ್ ದೋಸ್ ಗೇಟ್ಸ್. ಆ ಥರ ಫೆಸಿಲಿಟಿನ ಕಾಂಪ್ಲೆಕ್ಸ್ PLDಸಲ್ಲಿ ಕೊಟ್ಟಿದ್ದಾರೆ. ಐ ಥಿಂಕ್ ಯು ಕ್ಯಾನ್ ಸಿ ಹಿಯರ್. So ಹಾಗೆ FPGA was also the next one, the last type of PLD. So when it comes to FPGA, it uses a grid of logic gates. ಬರೀ ಆ್ಯಂಡ್ ಮತ್ತು ಆರ್ ಗೇಟ್ ಅಂತಲ್ಲ, ಇದರಲ್ಲಿ ಎಲ್ಲ ಥರ ಗೇಟಿಂಗ್ ಲಾಜಿಕ್ಸ್ ಕೂಡ ನಿಮಗೆ ಸಿಗುತ್ತೆ. ಇವನ್ ಯು ಕ್ಯಾನ್ ಯೂಸ್ ದೆಮ್, ಯು ಕ್ಯಾನ್ ಪರ್ಫಾರ್ಮ್ ಎರೇಸಿಂಗ್, ಇವನ್ ಯು ಕ್ಯಾನ್ ಪರ್ಫಾರ್ಮ್ ರೈಟಿಂಗ್, ರೀಡಿಂಗ್, ಎವ್ರಿಥಿಂಗ್, ಎವ್ರಿ ಆಪ್ರೇಷನ್ ಕ್ಯಾನ್ ಬಿ ಪರ್ಫಾರ್ಮ್ ಬೈ FPGA ಅಂತ ಹೇಳ್ತಾರೆ. ಫೀಲ್ಡ್ ಪ್ರೋಗ್ರಾಮಬಲ್ ಅಂತ ಕರೆಯೋದು ಇಷ್ಟೇ ಕಾರಣಕ್ಕೆ, ಕಸ್ಟಮರ್ ಇದುವರೆಗೂ FPGAವರೆಗೂ ಕಸ್ಟಮರ್ಸ್ ಒಂದ್ಸಲ ಲಾಜಿಕ್ ಡಿವೈಸ್ನ ತೊಗೊಂಬಂದಾದಮೇಲೆ ಹಿ ಕೆನಾಟ್ ಪ್ರೋಗ್ರಾಮ್ ಇಟ್. ಅದನ್ನು ಪ್ರೋಗ್ರಾಮ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಹಾಗೆ ಮ್ಯಾನುಫ್ಯಾಕ್ಚರರ್ ಮುಂಚೆನೇ ಕೆಲವೊಂದು ಸೆಟ್ ಆಫ್ ಪ್ರೋಗ್ರಾಮ್ಸ್ನ ಕೊಡ್ತಾಯಿದ್ರು ಇದುವರೆಗೂ. ಬಟ್ ಫ್ರಮ್ ನವ್ ಆನ್, ಫ್ರಮ್ ಯುವರ್ FPGA, ಇಟ್ ಈಸ್ ನಾಟ್ ಪ್ರೋಗ್ರಾಮ್ಡ್ ಪ್ರೈಯರಿಲಿ. ಯು ಕ್ಯಾನ್ ಡೂ ವಾಟ್ ಎವರ್ ಪ್ರೋಗ್ರಾಮ್ ಯು ವಾಂಟ್. ನಿಮಗೆ ಯಾವ ಥರ ಪ್ರೋಗ್ರಾಮಿಂಗ್ ಬೇಕೋ ಆ ಥರ ಮಾಡ್ಬೋದು. ಸೊ ದಟ್ಸ್ ದ ಆಸ್ಪೆಕ್ಟ್ ದಟ್ ವಿ ಹ್ಯಾಡ್ ಡಿಸ್ಕಸ್ಡ್ ರಿಗಾರ್ಡಿಂಗ್ FPGA ಅಂತ ಹೇಳ್ಬೋದು. ಸೊ ಬಿಫೋರ್ ಗೋಯಿಂಗ್ ಟು FPGA,
ಇನ್ನೊಂದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡಿದ್ವಿ, ಮೆಮರಿ. ಅಗೇನ್ ಮೆಮರಿನಲ್ಲಿ ನಾವು ರಾಮ್ ಕಂಪ್ಲೀಟ್ ಮಾಡಿದ್ವಿ, ರ್ಯಾಮ್ ಮಾಡಿರಲಿಲ್ಲ. ಇವತ್ತು ನಾನು ನಿಮಗೆ ರ್ಯಾಮ್ ಹೇಳ್ಕೊಡ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಜಸ್ಟ್ ಅ ಬ್ರೀಫ್ ಕ್ಲಾಸಿಫಿಕೇಷನ್ ಏನೇನಿತ್ತು ಅಂತ ನೋಡೋಣ. ಸೊ ಮೆಮರಿ ಅಂತ ಬಂದಾಗ ಬೇಸಿಕ್ ಕ್ಲಾಸಿಫಿಕೇಷನ್, ಪ್ರೈಮರಿ, ಕ್ಯಾಶೆ ಆ್ಯಂಡ್ ಸೆಕೆಂಡರಿ ಆರ್ ಆಕ್ಸಿಲರಿ ಮೆಮರಿ. ಇಫ್ ಪಾಸಿಬಲ್ ಇವತ್ತು ಆಕ್ಸಿಲರಿ ಮೆಮರಿ ಕೂಡ ಹೇಳ್ಕೊಡ್ತೀನಿ. ಸೊ when it comes to primary memory, you had ROM and RAM. So ROM ಅವತ್ತು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ROM is nothing but which is something that is permanent, something that is what I can say, which cannot be deleted until and unless you delete. ನೀವು ಡಿಲೀಟ್ ಮಾಡೋವರೆಗೂ ಈ ಮೆಮರಿಲಿರೋವಂಥ ಡೇಟಾ ಡಿಲೀಟ್ ಆಗೋದಿಲ್ಲ. ಸೊ ಅದಕ್ಕೆ ಇದನ್ನು ಬೆಸ್ಟ್ ಸೂಟಬಲ್ ಫಾರ್ ಬೂಟ್ ಸ್ಟ್ರ್ಯಾಪ್ ಅಂತ ಹೇಳ್ತಾರೆ. ಬೂಟ್ ಸ್ಟ್ರ್ಯಾಪ್ ಅಂದರೆ ಬೇರೆ ಏನಲ್ಲ, ಯುವರ್ ಬೂಟಿಂಗ್ ಆಪ್ರೇಟಿಂಗ್ ಸಿಸ್ಟಮ್ನ ಲೋಡ್ ಮಾಡುವಂಥ ಪ್ರೊಸೀಜರ್ನ ಬೂಟ್ ಸ್ಟ್ರ್ಯಾಪ್ ಅಂತ ಹೇಳ್ತಾರೆ. ಸೊ ದೇರ್ ಆರ್ ಸಮ್ ಬೇಸಿಕ್ ಕ್ಲಾಸಿಫಿಕೇಷನ್ಸ್. MROM ಅಂತಿದೆ, PROM ಅಂತಿದೆ, EPROM ಅಂತಿದೆ, ಹಾಗೆ ಡಬಲ್ EPROM ಅಂತಿದೆ. MROM ಅಂತ ಹೇಳಿದ್ರೆ ಮಾಸ್ಕ್ ರಾಮ್. ಸೊ ಬೇಸಿಕಲಿ ಇಟ್ ವಾಸ್ ಹಾರ್ಡ್ ವೈರ್ಡ್ ಟೆಕ್ನಾಲಜಿನೆಲ್ಲ ಯೂಸ್ ಮಾಡ್ತಿರೋ ತುಂಬ ಹಳೆಯದಿದು. ಸೊ ಇಟ್ ಇಸ್ ಆ್ಯಂಡ್ ದೆನ್ ಮಾಸ್ಕ್ ರಾಮ್ ಅಂತ ಬಂದಾಗ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಪ್ರೀ ಪ್ರೋಗ್ರಾಮ್ಡ್, ಯು ಕೆನಾಟ್ ಪ್ರೋಗ್ರಾಮ್ ಇಟ್. ಸೊ ಇಟ್ ಕಮ್ಸ್ ಟು PROM, ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಅಂತ ಬಂದಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಕೂಡ ಪ್ರೋಗ್ರಾಮ್ ಮಾಡ್ಬೋದು ಯೂಸರ್ಸ್ ಆಫ್ಟರ್ ಪರ್ಚೇಸಿಂಗ್. ಸೊ ಅದನ್ನು ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮರಿ ಅಂತ ಹೇಳ್ತಾರೆ. ಎರೇಸಬಲ್ ಆ್ಯಂಡ್ ಪ್ರೋಗ್ರಾಮಬಲ್ ಅಂತ ಹೇಳಿದ್ರೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ, ಪ್ರೋಗ್ರಾಮ್ ಕೂಡ ಮಾಡ್ಬೋದು, ಎರೇಸ್ ಕೂಡ ಮಾಡ್ಬೋದು. ಒಂದು ಸಲ UV ಲೈಟ್ಗೆ ಒಂದು 40 ಮಿನಿಟ್ಸ್ ಅಷ್ಟು ಎಕ್ಸ್ಪೋಸ್ ಮಾಡಿದ್ರೆ ಸೊ ಆಟೋಮ್ಯಾಟಿಕಲಿ ಯುವರ್ ಡೇಟಾ ವಿಲ್ ಗೆಟ್ ಎರೇಸ್ಡ್. ಸೊ ದಟ್ ವಾಸ್ ದ ಟೆಕ್ನಾಲಜಿ ವೆನ್ ಇಟ್ ಕಮ್ಸ್ ಟು ಎರೇಸಬಲ್ ಆ್ಯಂಡ್ ಪ್ರೋಗ್ರಾಮಬಲ್ ಮೆಮರಿ. ಪ್ರಾಬಬ್ಲಿ ಮಾಸ್ಕ್ ರಾಮ್, PROM ಹೇಗೋ ನೆನ್ಪಿಟ್ಕೊಬಿಡ್ಬೋದು, ಬಟ್ EPROM ಇಂದ ನೆನ್ಪಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಎರೇಸಬಲ್ ಆ್ಯಂಡ್ ರೀಪ್ರೋಗ್ರಾಮಬಲ್ ಫೆಸಿಲಿಟಿನ ಕೊಟ್ಟಿದ್ದೀವಿ. ಎಲೆಕ್ಟ್ರಿಕಲಿ ಎರೇಸಬಲ್ ಅಂತಂದ್ರೆ ಏನು? ಈಗ EPROM ಅಂತ ಬಂದಾಗ UV ಲೈಟ್ ಯೂಸ್ ಮಾಡಬೇಕಿತ್ತು ಎರೇಸ್ ಮಾಡೋದಕ್ಕೆ. ಆದರೆ ಇಫ್ ವಿ ಹ್ಯಾವ್ ಸಮ್ ಎಲೆಕ್ಟ್ರಿಕಲ್ ಪ್ರಿನ್ಸಿಪಲ್, ಎಲೆಕ್ಟ್ರಿಕಲ್ ಚಾರ್ಜ್ ಡಿಸ್ಚಾರ್ಜ್ ಆಗಿರ್ಬೋದು, ಆ ಥರದ್ದು ಯಾವುದೋ ಒಂದು ಫೆಸಿಲಿಟಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಮೋಡಲ್ಲಿ ಇಫ್ ಯು ಆರ್ ಗೋಯಿಂಗ್ ಟು ಎರೇಸ್, ಆ ಥರ ಬಳಸ್ಕೊಂಡು ಎರೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ವಿಲ್ ಕಮ್ ಅಂಡರ್ ಡಬಲ್ EPROM. ಸೊ ಫ್ಲ್ಯಾಶ್ ಮೆಮರಿ ಪ್ರಾಬಬ್ಲಿ ಐ ಹೋಪ್ ಯು ರಿಮೆಂಬರ್, ಅದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಲಾಜಿಕ್ 0 ಆ್ಯಂಡ್ ದೆನ್ ಲಾಜಿಕ್ 1. ಲಾಜಿಕ್ 0 ಅಂತ ಹೇಳಿದಾಗ ಗೇಟಿಗೆ ಪಾಸಿಟಿವ್ ವೋಲ್ಟೇಜ್ ಅಪ್ಲೈ ಮಾಡ್ತೀವಿ. ಸೊ ಹಾಗೆ ಲಾಜಿಕ್ 0 ಅಂತ ಹೇಳಿದ್ರೆ ಚಾರ್ಜ್ ಸ್ಟೋರ್ ಆಗುತ್ತೆ. ದಟ್ ಮೀನ್ಸ್ ದ್ಯಾಟ್ ಯುವರ್ ಡೇಟಾ ಇಸ್ ಗೋಯಿಂಗ್ ಟು ಸ್ಟೋರ್. ಈಗ ನೀವು ಚಾರ್ಜ್ನ ಡಿಸ್ಚಾರ್ಜ್ ಅಥವಾ ಡೇಟಾನ ರೀಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಲಾಜಿಕ್ 1ನ ಸ್ಟೋರ್ ಮಾಡಬೇಕು. ಸೊ ಗೇಟ್ ವೋಲ್ಟೇಜಿಗಂತೂ ಪಾಸಿಟಿವ್ ವೋಲ್ಟೇಜ್ ಅಂತೂ ಅಪ್ಲೈ ಮಾಡೇ ಮಾಡ್ತೀರಾ. ಆದರೆ ಲಾಜಿಕ್ 1 ರೀಡ್ ಮಾಡಬೇಕು ಅಂತ ಹೇಳಿದ್ರೆ ಈಗ ನಿಮಗೆ ಗೊತ್ತು, ಡ್ರೈನ್ ಟು ಸೋರ್ಸ್ ಯು ವಿಲ್ ಗೆಟ್ ಸಮ್ ಅಮೌಂಟ್ ಆಫ್ ವೋಲ್ಟೇಜ್. ಗೇಟಿಗೆ ವೋಲ್ಟೇಜ್ ಕೊಟ್ಟಾಗ ಡ್ರೈನಿಂದ ಸೋರ್ಸಿಗೆ ಕರೆಂಟ್ ಫ್ಲೋ ಸ್ಟಾರ್ಟ್ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಸ್ಟೋರಿಂಗ್ ಯುವರ್ ಚಾರ್ಜ್. ದಿಸ್ ಇಸ್ ಲಾಜಿಕ್ 0. ಇಲ್ಲಿ ಡೇಟಾ ಸ್ಟೋರ್ ಆಗೋದು ಸ್ಟಾರ್ಟ್ ಆಗುತ್ತೆ. ಡೇಟಾನ ರಿಟ್ರೀವ್ ಮಾಡಬೇಕು ಅಂತ ಹೇಳಿದ್ರೆ ಲಾಜಿಕ್ 1 ಸ್ಟೋರ್ ಮಾಡೋದು ಅಂತಲೇ ಬೇರೆ ಏನಲ್ಲ, ಚಾರ್ಜ್ನೆಲ್ಲದನ್ನು ಕೂಡ ಡಿಸ್ಚಾರ್ಜ್ ಮಾಡೋದು. ಈಗ ಪಾಸಿಟಿವ್ ವೋಲ್ಟೇಜ್ ಅಪ್ಲೈ ಮಾಡಿ ಫಸ್ಟ್ ಸ್ಟೇಜಲ್ಲಿ ಸ್ಟೋರ್ ಮಾಡೋವಂಥ ಪಾಯಿಂಟಲ್ಲಿ ದೆರ್ ವಿಲ್ ಬಿ, ಇದನ್ನು ಫ್ಲೋಟಿಂಗ್ ಗೇಟ್ ಅಂತ ಕರೀತಾರೆ. ಸೊ ಜಸ್ಟ್ ಫ್ರಮ್ ದ ಡ್ರೈನ್ ಈ ಜಂಕ್ಷನ್ವರೆಗೂ ಮೌಸಲ್ಲಿ ಕರೆಂಟ್ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಕರೆಂಟ್ ಫ್ಲೋ ಸ್ಟಾರ್ಟ್ ಆಗುತ್ತೆ ವೆನ್ ಯು ಹ್ಯಾವ್ ಅ ಪಾಸಿಟಿವ್ ವೋಲ್ಟೇಜ್ ಅಪ್ಲೈಡ್. ಅದೇ ಪಾಸಿಟಿವ್ ವೋಲ್ಟೇಜ್ ಇಟ್ಕೊಂಡು ಇಫ್ ಯು ರೈಸ್ ಸಮ್ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್, ಲಾಜಿಕ್ 1ನ ಸ್ಟೋರ್ ಮಾಡ್ತೀರಾ ಅಂತ ಹೇಳಿದ್ರೆ ಅದೇ ಡ್ರೈನಲ್ಲಿರೋಂಥ ಕರೆಂಟ್ ಇಟ್ ವಿಲ್ ಫಾಲೋ ಟು ದ ಸೋರ್ಸ್ ಆಲ್ಸೋ, ಸೋರ್ಸಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಇಲ್ಲಿರೋವಂಥ ಚಾರ್ಜ್ ಎಲ್ಲ ಕೂಡ ಅಥವಾ ಈ ಫ್ಲೋಟಿಂಗ್ ಗೇಟಲ್ಲಿರೋವಂಥ ಚಾರ್ಜ್ ಎಲ್ಲ ಕೂಡ ಇಟ್ ವಿಲ್ ಗೆಟ್ ಡಿಸ್ಚಾರ್ಜ್. ಅವಾಗ ಇಲ್ಲಿ ಇಟ್ ವಿಲ್ ಬಿ ವೆರಿ ಲೆಸ್ ಅಮೌಂಟ್ ಆಫ್ ಚಾರ್ಜ್. ಸೊ ಇದನ್ನು ರೀಡಿಂಗಿಗೆ ಬಳಸ್ತಾರೆ ಅಥವಾ ಡೇಟಾನ ರಿಟ್ರೀವ್ ಮಾಡೋದು ಅಂತ ಕರೀತಾರೆ. ಡೇಟಾ ರಿಟ್ರೀವ್ ಆರ್ ರೀಡಿಂಗ್. ಸೊ ದಿಸ್ ವಾಸ್ ದ ಟೆಕ್ನಾಲಜಿ ವೆನ್ ಇಟ್ ಕಮ್ಸ್ ಟು ಫ್ಲ್ಯಾಶ್ ಮೆಮರಿ. ಐ ಹೋಪ್ ಯು ರಿಮೆಂಬರ್, ಅದರಲ್ಲೇನೋ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಮೂವಿಂಗ್ ಆನ್, ಟುಡೇ ವಿ ಶುಡ್ ಡಿಸ್ಕಸ್ ವಾಟ್ ಡು ಯು ಮೀನ್ ಬೈ ರ್ಯಾಮ್ ಆ್ಯಂಡ್ ದೆನ್ ವಾಟ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಟಗರೀಸ್ ವಿ ಹ್ಯಾವ್ ಇನ್ ಅವರ್ ರ್ಯಾಮ್. ಈಗ ರ್ಯಾಮ್ ಅಂತ ಹೇಳಿದರೆ ಈ ಕಾನ್ಸೆಪ್ಟೇ ಓದೋದಲ್ಲೇ ಇದ್ದರೂ ಕೂಡ ಈವನ್ ವಿ ಕ್ಯಾನ್ ರೈಟ್ ಫ್ಯೂ ಪಾಯಿಂಟ್ಸ್. ರ್ಯಾಮ್ ಅಂತ ಹೇಳಿದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂತ ಹೇಳ್ತಾರೆ. ಸೊ ಆಕ್ಸೆಸಿಂಗ್ ಮೆಮರಿ ಈಸ್ ರ್ಯಾಂಡಮ್. ಯಾಕೆ ಇದನ್ನು ರ್ಯಾಂಡಮ್ ಆಕ್ಸೆಸ್ ಅಂತ ಕರೀತಾರೆ ಅಂತ ಹೇಳಿದರೆ ದೆರ್ ಇಸ್ ನೋ ಸಚ್ ಫಿಕ್ಸ್ಡ್ ಅಡ್ರೆಸ್. ರಾಮಲ್ಲಾದರೆ ಫಿಕ್ಸ್ಡ್ ಅಡ್ರೆಸ್ ಇದೆ, ಅದು ಒಂದು ಪಾಯಿಂಟ್ ದಟ್ ಕ್ಯಾನ್ ಬಿ ಅ ಬೇಸಿಕ್ ಡಿಫ್ರೆನ್ಸ್. ಆ ಥರ ಡಿಫ್ರೆನ್ಸ್ ಕೂಡ ಮಾಡ್ಬೋದು ನಾವು. ಸೊ ರ್ಯಾಮಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಸಾರ್ಟ್ ಆಫ್ ಫಿಕ್ಸ್ಡ್ ಮೆಮರಿ. ಎಲ್ಲಿ ಬೇಕಾದ್ರೂ ರ್ಯಾಂಡಮಾಗಿ ಸ್ಟೋರ್ ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ದಿಸ್ ಈಸ್ ನಾಟ್ ಪರ್ಮನೆಂಟ್. ಇದು ಪರ್ಮನೆಂಟ್ ಅಲ್ಲ. ಇಟ್ ಈಸ್ ಸಮಥಿಂಗ್ ದಟ್ ಈಸ್ ವೊಲಟೈಲ್, ನಾನ್ ಪರ್ಮನೆಂಟ್.
ನಾನ್ ಪರ್ಮನೆಂಟ್ ಆರ್ ವೋಲಟೈಲ್. ಸರ್ ಹೇಗೆ ಇದನ್ನು ವೋಲಟೈಲ್ ಅಂತ ಹೇಳ್ತಾರೆ, ಯಾಕೆ ಇದನ್ನು ವೋಲಟೈಲ್ ಅಂತ ಹೇಳ್ತಾರೆ? ಸಿ, ರ್ಯಾಮ್ನ ಡಿಸೈನ್ ಮಾಡಿರೋದೇನೆ ಸೈಂಟಿಸ್ಟ್ಗಳು ವೇರ್ ಯು ಡೋಂಟ್ ವಾಂಟ್ ಟು ಹ್ಯಾವ್ ಸಮ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್. ಈಗ ಒಂದು 10 ಇನ್ಸ್ಟ್ರಕ್ಷನ್ ಇದೆ ಅಂತ ಅಂದ್ಕೊಳ್ಳೋಣ. ಐ ಜಸ್ಟ್ ಬ್ರೀಫ್ ಇಟ್ ಔಟ್. ಒಂದು 10 ಲೈನಲ್ಲಿ 10 ಇನ್ಸ್ಟ್ರಕ್ಷನ್ ಇದೆ. ಫಸ್ಟ್ ಇನ್ಸ್ಟ್ರಕ್ಷನಲ್ಲಿ A+B ನಡೀತಾ ಇದೆ. ಈಗ ನನ್ನ ಹೋಲ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ A² + B². ಈ ಆನ್ಸರ್ ನನಗೆ ಬೇಕಾಗಿರೋದು ಆಗ್ಬೋದಾ? ಈಗ ಫಸ್ಟ್ ಇನ್ಸ್ಟ್ರಕ್ಷನಲ್ಲಿ A+B ನಡೀತಾ ಇದೆ. ಸೆಕೆಂಡ್ ಇನ್ಸ್ಟ್ರಕ್ಷನಲ್ಲಿ A² ನಡೀತಾ ಇದೆ. ಥರ್ಡ್ ಇನ್ಸ್ಟ್ರಕ್ಷನಲ್ಲಿ B². ಫೋರ್ತ್ ಇನ್ಸ್ಟ್ರಕ್ಷನಲ್ಲಿ A+B ಆರ್ A² + B² ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ಅಂದರೆ ಫೋರ್ತ್ ಇನ್ಸ್ಟ್ರಕ್ಷನಲ್ಲಿ ಇರೋವಂಥ ರಿಸಲ್ಟ್ ನನಗೆ ಬೇಕಾಗಿರೋದು. ಹಾಗಾದರೆ ಇವುಗಳು ರಿಸಲ್ಟ್ ಜನ್ರೇಟ್ ಮಾಡೋದಿಲ್ವಾ? ಜನ್ರೇಟ್ ಮಾಡುತ್ತೆ. ಈ ಫೋರ್ತ್ ಇನ್ಸ್ಟ್ರಕ್ಷನಲ್ಲಿ ಇರೋವಂಥ ರಿಸಲ್ಟ್ನ ನೀವು ರಾಮಲ್ಲಿ ಸೇವ್ ಮಾಡ್ತೀರಾ. ಇಷ್ಟು ಫಸ್ಟ್ ಇನ್ಸ್ಟ್ರಕ್ಷನ್ಸಲ್ಲಿ ಬರೋವಂಥ ರಿಸಲ್ಟ್ನ ರ್ಯಾಮಲ್ಲಿ ಸೇವ್ ಮಾಡ್ತೀರಾ. ದ್ಯಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರ್ಯಾಮ್ ಆ್ಯಂಡ್ ರಾಮ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಅರ್ಥ ಮಾಡ್ಕೋಬೋದಾ? ಇಂಟರ್ಮೀಡಿಯೇಟ್ ಡೇಟಾ ಆಗಿರ್ಬೋದು, ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಆಗಿರ್ಬೋದು, ಅವುಗಳನ್ನೆಲ್ಲದನ್ನು ಕೂಡ ಸ್ಟೋರ್ ಮಾಡೋದಕ್ಕಿರುವಂಥ ಮೆಮರಿನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆ್ಯಸ್ ರ್ಯಾಮ್. ಬೇಸಿಕಲಿ ನೀವು ಎಲ್ಲೇ ತೊಗೊಳ್ಳಿ, ರಾಮ್ಗಿನ್ನ ರ್ಯಾಮ್ ಸೈಜ್ ಕಮ್ಮಿನೇ ಇರುತ್ತೆ. ಸೊ ಐದರ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಏರಿಯಾ ದಟ್ ಇಟ್ ಇಸ್ ಗೋಯಿಂಗ್ ಟು ಆಕ್ಯುಪೈ, ಒಂದು ಚಿಪ್ ಅಷ್ಟೇ ಅದು. ನೀವು ನೋಡಿರ್ಬೋದು PC ಹಾರ್ಡ್ವೇರ್ ಆರ್ ಸರ್ವಿಸಿಂಗ್ ಲ್ಯಾಬಲ್ಲಿ ಯು ಹ್ಯಾವ್ ಸೀನ್ ಇಟ್, ಅದನ್ನು ನೋಡಿದ್ದೀರಾ. ಸೊ ರಾಮ್ ನಾರ್ಮಲಿ ಇಟ್ ವಿಲ್ ಬಿ ವೆರಿ ಸ್ಮಾಲ್ ಇನ್ ಸೈಜ್ ಈವನ್ ವೆನ್ ಇಟ್ ಕಮ್ಸ್ ಟು ಇನ್ಸ್ಟಾಲೇಷನಲ್ಲಾದರೂ ಆಗಿರ್ಬೋದು, ಅಥವಾ ಈವನ್ ಇನ್ ಟರ್ಮ್ಸ್ ಆಫ್ ಸೈಜ್ ಆಲ್ಸೋ. ನೀವು ಯಾವ್ದಾದ್ರು ಒಂದು ಫೋನ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ರಾಮ್ ಜಾಸ್ತಿ ಇರುತ್ತೆ, ಆರ್ ಇಂಟರ್ನಲ್ ಮೆಮರಿ ಜಾಸ್ತಿ ಇರುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ರ್ಯಾಮ್ ಇಟ್ ವಿಲ್ ಬಿ ಲೆಸ್ಸರ್ ಇಟ್ ಸೆಲ್ಫ್. ಸೊ ಹಾಗೆ ಸರ್ ಯಾವ ಥರ ಇದು ಹೌ ವಿ ಕ್ಯಾನ್ ಕಾಲ್ ಇಟ್ ಆಸ್ ವೋಲಟೈಲ್? ಯಾಕೆ ಇದು ಪರ್ಮನೆಂಟ್ ಅಲ್ಲ ಅಂತ ಹೇಳಿದ್ರೆ, ಸಿ, ಆಫ್ಟರ್ ಎ ಸ್ಪೆಸಿಫಿಕ್ ಅಮೌಂಟ್ ಆಫ್ ಟೈಮ್ ರ್ಯಾಮಲ್ಲಿರೋ ಅಂಥ ಡೇಟಾ ಡಿಲೀಟ್ ಆಗೋಗುತ್ತೆ. ನಿಮಗೆ ಅರ್ಥ ಆಗಲಿ ಅಂಥೇಳಿ ಸಿಂಪಲ್ ವರ್ಡ್ಸಲ್ಲಿ ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಪವರ್ ಇಸ್ ಸಪ್ಲೈಡ್ ಟು ದ CPU, ರ್ಯಾಮ್ ವಿಲ್ ಬಿ ಹೋಲ್ಡಿಂಗ್ ದ ಡೇಟಾ. ಒಂದು ಸಲ ಪವರ್ ಸಪ್ಲೈ CPU ಆಫ್ ಆಯಿತು ಅಂತ ಹೇಳಿದರೆ ದಟ್ ಡೇಟಾ ವಿಲ್ ಗೆಟ್ ಡಿಲೀಟೆಡ್. ಅದರ ಅರ್ಥ ಕಂಪ್ಯೂಟರ್ನ ಸ್ವಿಚ್ ಆಫ್ ಮಾಡಿದ್ರೆ ಅಂತ ಹೇಳಿದರೆ. ಬಟ್ ಇದು ಮೈಟ್ ಬಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಸೇಕಿಗೆ ಇದನ್ನು ಕಲಿಬೋದು. ಬಟ್ ಸ್ಪೆಸಿಫಿಕ್ಕಾಗಿ ಹೇಳೋದಾದರೆ, ಯಾವುದಾದ್ರು ಒಂದು ಅಪ್ಲಿಕೇಶನ್ನ ರನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಾತ್ರ ಅಪ್ಲಿಕೇಶನಲ್ಲಿ ಬರೋವಂಥ ಡೇಟಾನ ರ್ಯಾಮ್ ಸೇವ್ ಮಾಡಿಕೊಡುತ್ತೆ. ಒನ್ಸ್ ಯು ಕ್ಲೋಸ್ ದ್ಯಾಟ್ ಅಪ್ಲಿಕೇಶನ್ ಯು ಕ್ಯಾನಾಟ್ ಹ್ಯಾವ್ ಆಕ್ಸೆಸ್ ಟು ದ ರ್ಯಾಮ್ ಆರ್ ರ್ಯಾಮ್ ಮೆಮರಿ ಅಂತ ಹೇಳ್ಬೋದು, ಅವ್ರ ರ್ಯಾಮ್ ಡೇಟಾ ಅಂತ ಹೇಳ್ಬೋದು. ಅರ್ಥ ಮಾಡ್ಕೋಬೋದು. ಅದು ಸ್ಪೆಸಿಫಿಕ್ ಆಗಿರಲಿ, ಬರೆದ್ರೆ ಇನ್ನೂ ಬೆಟರ್. ಬಟ್ ನಿಮ್ಮ ಸಿಲೆಬಸ್ ಪ್ರಕಾರ ಅಥವಾ ಫಾರ್ ಯಾರ್ ಅಂಡರ್ಸ್ಟ್ಯಾಂಡಿಂಗ್ ಸಿಂಪ್ಲಿಸಿಟಿಲಿ ಇರಲಿ ಅಂಥೇಳಿ CPUಗೆ ಪವರ್ ಸಪ್ಲೈ ಆನ್ ಆಗಿರೋವರೆಗೂ ಮಾತ್ರ ದೆರ್ ವಿಲ್ ಬಿ ಸಪ್ಲೈ ಆಫ್ ಆರ್ ದೆರ್ ವಿಲ್ ಬಿ data that will be stored. But once if you take off the power supply, there will be no flow, or there will be no data, or the data will get erased ಅಂತ ಹೇಳ್ಬೋದು. ಬೇಸಿಕ್ ಕ್ಲಾಸಿಫಿಕೇಷನ್ ಬಂದು SRAM ಅಂತ ಹೇಳ್ತಾರೆ, ಆರ್ ಸ್ಟ್ಯಾಟಿಕ್ ರ್ಯಾಮ್ ಅಂತ ಹೇಳ್ತಾರೆ, ಇನ್ನು ಒಂದು ಡೈನಾಮಿಕ್ ರ್ಯಾಮ್ ಅಂತ ಹೇಳ್ತಾರೆ. ಸೊ ಯಾವ ಪರ್ಸ್ಪೆಕ್ಷನ್ ಅಥವಾ ಯಾವ ಪರ್ಸೆಪ್ಷನಲ್ಲಿ ಇದನ್ನು ಕ್ಲಾಸಿಫೈ ಮಾಡಿದ್ದಾರೆ ಅಂತ ಇಫ್ ಯು ವಾಂಟ್ ಟು ನೋ ಅಂತ ಹೇಳಿದ್ರೆ, ಸ್ಟ್ಯಾಟಿಕ್ ಅಂತ ಹೇಳಿದ್ರೆ ಇಫ್ ಯು ಹ್ಯಾವ್ ಸ್ಟ್ಯಾಟಿಕ್ ಡಿವೈಸಸ್ like transistors, flip-flops, all those things. Dynamic ಅಂತ ಹೇಳಿದ್ರೆ where you have something that is charge flow ಅನ್ನೋದು ಚಾರ್ಜ್ ಫ್ಲೋ ಇದ್ದರೆ ಐದರ್ ಚಾರ್ಜಿಂಗ್, ಡಿಸ್ಚಾರ್ಜಿಂಗ್, ಕೆಪಾಸಿಟರ್ ಆ್ಯಕ್ಷನ್ ಅಥವಾ ಎನ್ ಇಂಡಕ್ಟರ್ ಆ್ಯಕ್ಷನ್, ಈ ಥರದ್ದು ಯಾವುದೋ ಒಂದು ಫ್ಲೋ ಆಫ್ ಚಾರ್ಜ್ ತುಂಬ ಸ್ಪಾಂಟೇನಿಯಸ್ ಆಗಿ ಆಗ್ತಾಯಿದ್ರೆ ಅದನ್ನು ಡೈನಾಮಿಸಿಟಿ ಅಂತ ಹೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಡೈನಾಮಿಕ್ ರ್ಯಾಮ್ ಆಲ್ಸೋ ದೆರ್ ಇಸ್ ಸಮಥಿಂಗ್ ದಟ್ ಪ್ರಿನ್ಸಿಪಲ್ ದಟ್ ಇಸ್ ಇನ್ವಾಲ್ವ್ಡ್. ಆ ಥರದ್ದು ಯಾವುದೋ ಒಂದು ಪ್ರಿನ್ಸಿಪಲ್ ಇನ್ವಾಲ್ವ್ ಆಗಿರುತ್ತೆ. ಹಾಗಾಗಿ ಡೈನಾಮಿಕ್ ರ್ಯಾಮಲ್ಲಿ ಹಾಗಾಗಿ ಅದನ್ನು ದಟ್ ಟೈಪ್ ಆಫ್ ರ್ಯಾಮ್ ಇಸ್ ರೆಫರ್ಡ್ ಆಸ್ ಡೈನಾಮಿಕ್ ರ್ಯಾಮ್. ಇಲ್ಲಿ ಸ್ಟ್ಯಾಟಿಕ್ ಟ್ರಾನ್ಸಿಸ್ಟರ್ಸ್, ಮಾಸ್ಫೆಟ್ಸ್, ಇಫ್ ಯು ಹ್ಯಾವ್ ಫ್ಲಿಪ್-ಫ್ಲಾಪ್ಸ್, ಇವುಗಳನ್ನೆಲ್ಲ ಯೂಸ್ ಮಾಡ್ತಿರೋದ್ರಿಂದ ಇದನ್ನು ಸ್ಟ್ಯಾಟಿಕ್ ರ್ಯಾಮ್ ಅಂತ ಹೇಳ್ತಾರೆ. ಸೊ ದ ಫಸ್ಟ್ ಬೇಸಿಕ್ ಕ್ಲಾಸಿಫಿಕೇಷನ್ ಇಸ್ ಸ್ಟ್ಯಾಟಿಕ್ ರ್ಯಾಮ್. ಸ್ಟ್ಯಾಟಿಕ್ ರ್ಯಾಮ್ದು 2 ಕೀ ಫೀಚರ್ಸ್ ಹೇಳಿದ್ದಾರೆ. ಈ 2 ಫೀಚರ್ಸ್ನ ಯಾವ ಥರ ಹೇಳಿದ್ದಾರೆ ಅಂತ ಹೇಳಿದರೆ ಅದರ ಆಪ್ರೇಷನ್ನೇ ಅದರ ಹೆಡಿಂಗ್. ಫಾರ್ ಎಕ್ಸಾಂಪಲ್, ದ ಫಸ್ಟ್ ಒನ್ ಇಸ್ ಡೇಟಾ ಈಸ್ ಹೆಲ್ಡ್ ಸ್ಟ್ಯಾಟಿಕಲಿ ಅಂತ ಹೇಳ್ತಾರೆ. ಸೊ ಸ್ಟ್ಯಾಟಿಕಲಿ ಅಂತಲೇ ಬೇರೆ ಏನೂ ಇಲ್ಲ, ಒಂದು ಯಾವುದೋ ಒಂದು ಸೆಮಿ ಕಂಡಕ್ಟರ್ ಡಿವೈಸಿಗೆ
ಗೇಟಿಗೆ ಪವರ್ ಸಪ್ಲೈ ಆಗಿರೋವರೆಗೂ ಮಾತ್ರ ಡೇಟಾ ಒಳಗಡೆ ಸೇವ್ ಆಗಿರುತ್ತೆ. ಒನ್ಸ್ ಇಫ್ ದ ಡೇಟಾ ಇಸ್ ಡಿಲೀಟೆಡ್ ಯು ವಾಂಟ್ ಹ್ಯಾವ್ ಎನಿ ಸಾರ್ಟ್ ಆಫ್ data that will be stored ಅಂತ ಹೇಳ್ಬೋದು. ಸೊ ದಟ್ಸ್ ದ ಫಸ್ಟ್ ಫೀಚರ್ ವೆನ್ ಇಟ್ ಕಮ್ಸ್ ಟು SRAM. ಇನ್ನೊಂದ್ಸಲ ಜಸ್ಟ್ ರಿವೈಸ್ ಮಾಡ್ತೀನಿ ಹಾಗೆ. ಸೊ ವೆನ್ ಇಟ್ ಕಮ್ಸ್ ಟು ಸ್ಟೋರಿಂಗ್ ಡೇಟಾನ ಸ್ಟೋರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸಪ್ಲೈ ಪವರ್ ಟು ದ ಸೆಮಿ ಕಂಡಕ್ಟರ್ ದಟ್ ಯು ಆರ್ ಯೂಸಿಂಗ್ ಇನ್ ಯುವರ್ ಸ್ಟ್ಯಾಟಿಕ್ ರ್ಯಾಮ್. ಆ ರ್ಯಾಮಲ್ಲಿ ಯೂಸ್ ಮಾಡ್ತಿರೋವಂಥ ಟ್ರಾನ್ಸಿಸ್ಟರ್ಸ್ ಆಗಿರ್ಬೋದು, ಫ್ಲಿಪ್-ಫ್ಲಾಪ್ಸ್ ಆಗಿರ್ಬೋದು, ಅದರೊಳಗೆ if you are going to supply power ಅಂತ ಹೇಳಿದ್ರೆ you are going to save the data. If you remove the power supply, automatically the data will get erased. The second feature ಏನಂತ ಹೇಳ್ತಾ ಇದ್ದಾರೆ ಅಂದರೆ the static RAM is a form of random access memory ಅಂತ ಹೇಳ್ತಾರೆ. ಇದನ್ನು ನಾನು ಸಿಂಪಲಾಗಿ ಹೇಳ್ತೀನಿ. So when it comes to static RAM, this is actually the original RAM statement that they are going to do rather than dynamic RAM. RAM ಅಂದರೆ static RAM actually. ಸೊ ಹಾಗಾಗಿ ಅದನ್ನು static RAM is a form of random access memory ಅಂತ ಹೇಳ್ತಾರೆ. ಸೊ when it comes to the follow-up answer ಯಾವ ಥರ ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಈ ಒಂದು ಎಕ್ಸ್ಪ್ಲನೇಷನಲ್ಲಿ the locations in the semiconductor can be written and read in any order. ಅದಕ್ಕೆ ಅದನ್ನು ರ್ಯಾಂಡಮ್ ಆ್ಯಕ್ಸೆಸ್ ಅಂತ ಹೇಳಿದೆ. ನಾನು ಇದನ್ನು ಫಸ್ಟೇನೆ ಹೇಳಿದೆ, ಇದರಲ್ಲಿ ಯಾವುದೇ ಮೆಮೊರಿ ಲೊಕೇಶನ್ಗೆ ಸ್ಪೆಸಿಫಿಕ್ಕಾಗಿ ವಿ ವೋಂಟ್ ಟಾರ್ಗೆಟ್ ಆ್ಯಂಡ್ ವಿ ವೋಂಟ್ ಸೇವ್ ಆರ್ ಡೇಟಾ. ಸೊ ಇಟ್ ಇಸ್ ಸಮಥಿಂಗ್ ದಟ್ ಇಸ್ ರ್ಯಾಂಡಮ್ಲಿ ಚೂಸನ್, ಅದಕ್ಕೆ ಅದನ್ನು ರ್ಯಾಂಡಮ್ ಅಂತ ಹೇಳ್ತಾರೆ. ಸೊ ರ್ಯಾಂಡಮ್ ಆಗಿ ಚೂಸ್ ಮಾಡೋದು ಅಂತ ಹೇಳಿದ್ರೆ ಡೇಟಾ ಕ್ಯಾನ್ ಬಿ ರೆಡ್ ಆ್ಯಂಡ್ ರಿಟರ್ನ್ ರಿಗಾರ್ಡ್ಲೆಸ್ ಆಫ್ ದ ಲೊಕೇಶನ್ ಡಿಪೆಂಡೆಂಟ್ ಆಗಿ ಯು ವೋಂಟ್ ಸೇವ್ ಆರ್ ರಿಟ್ರೀವ್ ಡೇಟಾ ಅಂತ ಹೇಳ್ತಾರೆ. ಸೊ ದಟ್ ವಾಸ್ ದ feature of SRAM. So when it comes to explanation of your SRAM, ಇಲ್ಲಿ ಡೀಟೇಲಾಗಿ ಹೇಳಿದ್ದಾರೆ ಕಂಪ್ಲೀಟ್ ವರ್ಕಿಂಗ್. ಸೊ ನಾನು ಇಲ್ಲಿ ಹೇಳ್ಬಿಡ್ತೀನಿ, ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಈ ಬ್ಲಾಕ್ ಡಯಾಗ್ರಾಮ್ನ ಬರೆದ್ರೆ ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಅನ್. ಇದೇನು ಬರೆಯೋಂಥ ನೆಸೆಸಿಟಿ ಇಲ್ಲ, ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಜಸ್ಟ್ ಮೆನ್ಷನ್ಡ್ ಇಟ್. ಸೊ ವೆನ್ ಇಟ್ ಕಮ್ಸ್ ಟು ದ ವರ್ಕಿಂಗ್ ಹಾಗೆ ನೋಡ್ತಾ ಹೋಗಿ, ಐ ವಿಲ್ ಎಕ್ಸ್ಪ್ಲೇನ್ ಇಟ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹವೆವರ್ ಎಕ್ಸ್ಪ್ಲನೇಷನ್ ಇದಕ್ಕೂ ಕೂಡ ಇಟ್ ಹೋಲ್ಡ್ಸ್ ಗುಡ್, ಅದೇನು ಬೇರೆ ಏನಲ್ಲ. ಸೊ ಕಂಪ್ಲೀಟ್ ಸ್ಟ್ಯಾಟಿಕ್ ರ್ಯಾಮಲ್ಲಿ ಯು ಆರ್ ಹ್ಯಾವಿಂಗ್ 6 ಟ್ರಾನ್ಸಿಸ್ಟರ್ಸ್. ಕಾಣಿಸ್ತಿದೆಯಾ? ಯು ಹ್ಯಾವ್ M1. ನಾನು ಬರೆಯೋದಕ್ಕೆ ಹೋದರೆ ಐ ವೋಂಟ್ ಥಿಂಕ್ ಯು ವಿಲ್ ಬಿ ಏಬಲ್ ಟು ಸಿ ದಿಸ್. ಸೊ ಮೇಕ್ ಶ್ಯೂರ್ ಹಾಗೆ ನೋಡ್ತಾ ಹೋಗಿ. M1 ಇದೆ, M2, M3, M4, M5 ಆ್ಯಂಡ್ M6. ಸೊ ಎಷ್ಟು ಟ್ರಾನ್ಸಿಸ್ಟರ್ಸ್ ಆಯಿತು? 6 ಟ್ರಾನ್ಸಿಸ್ಟರ್ಸ್ ವಿತ್ ಆಲ್ ದ ಸ್ಪೆಸಿಫಿಕೇಶನ್. ಆಗ್ಬೋದಾ? ಅದರಲ್ಲಿ 2 ಪರ್ಟಿಕ್ಯುಲರ್ಲಿ ಯಾವುದು M1, M2, M3 ಆ್ಯಂಡ್ M4. ಆ 4 ಟ್ರಾನ್ಸಿಸ್ಟರ್ ಏನಿದೆ, ದೀಸ್ 2 ಫ್ಲಿಪ್-ಫ್ಲಾಪ್ಸ್ನ ದೇ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್. ಕಾಣಿಸ್ತಿದೆಯಾ? ಫ್ಲಿಪ್-ಫ್ಲಾಪ್ ಅಥವಾ ಗೇಟ್ ಅಂತ ಅಂದ್ಕೊಳ್ಳಿ, ನಾಟ್ ಫ್ಲಿಪ್-ಫ್ಲಾಪ್, ಗೇಟ್ ಥರ ಅಂದ್ಕೊಳ್ಳಿ. ಈ 4 ಕಾಣಿಸ್ತಿದೆ ಅಲ್ವಾ? ಈ 4 ಕೂಡ ದೇ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದೀಸ್ 2 ಇನ್ವರ್ಟರ್ಸ್. ಇದನ್ನು ಇನ್ವರ್ಟರ್ಸ್ ಅಂತಲೇ ಕರಿಬೋದು. ಐ ಹೋಪ್ ನಿಮಗೆ ಗೊತ್ತಾಗ್ತದೆ ಅನಿಸುತ್ತೆ. ಈ ಥರ ಕಾಂಬಿನೇಷನ್ ಆಫ್ ಟ್ರಾನ್ಸಿಸ್ಟರ್ಸ್ನ ಇಫ್ ಯು ಆರ್ ಗೋಯಿಂಗ್ ಟು ಕನೆಕ್ಟ್ ಇಟ್ ಇನ್ ದ ಫಾರ್ಮ್ ಆಫ್ ಇನ್ವರ್ಟರ್ಸ್ ಅಂತ ಹೇಳಿದ್ರೆ ದೇ ಆರ್ ಕಾಲ್ಡ್ ಆಸ್ ಕ್ರಾಸ್ ಕಪಲ್ಡ್ ಇನ್ವರ್ಟರ್. ಯಾಕೆ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿ, ದ ಔಟ್ಪುಟ್ ಆಫ್ ದ ಫಸ್ಟ್ ಇನ್ವರ್ಟರ್ ಈಸ್ ದ ಇನ್ಪುಟ್ ಆಫ್ ದ ಸೆಕೆಂಡ್, ಹಾಗೆ ದ ಇನ್ಪುಟ್ ಆಫ್ ದ ಸೆಕೆಂಡ್ ಈಸ್ ದ ಔಟ್ಪುಟ್ ಆಫ್ ಫಸ್ಟ್. ಅದಕ್ಕೆ ಅದನ್ನು ಕ್ರಾಸ್ ಕಪಲ್ಡ್ ಇನ್ವರ್ಟರ್ ಅಂತ ಕರೀತಾರೆ. ಸೊ ಇಟ್ ಕನ್ಸಿಸ್ಟ್ ಆಫ್ 4 ಟ್ರಾನ್ಸಿಸ್ಟರ್ಸ್. ಕಾಣಿಸ್ತಿದೆಯಾ? M1, M2, M3 ಆ್ಯಂಡ್ M4. So these 4 transistors are responsible for storing and retrieving ಡೇಟಾನ ಇಟ್ಕೊಳ್ಳೋದು ಮತ್ತು ಡೇಟಾನ ಕೊಡೋವಂಥ ಫೆಸಿಲಿಟಿನ ಈ 4 ಟ್ರಾನ್ಸಿಸ್ಟರ್ಸ್ ಮಾಡ್ತಾ ಇದೆ. ಸೊ ಡೇಟಾನ ಸೇವ್ ಮಾಡೋದು, ಡೇಟಾನ ರಿಟ್ರೀವ್ ಮಾಡೋದು ಅಂತ ಹೇಳಿದ್ರೆ ಲಾಜಿಕ್ 0 ಆ್ಯಂಡ್ ಲಾಜಿಕ್ 1 ಆಪರೇಷನ್ ಅಂತ ಹೇಳಿ ಯು ಕ್ಯಾನ್ ಜಸ್ಟ್ ಅನಲೈಸ್. ಆ್ಯಂಡ್ ದೆನ್ ದ ಕಂಟ್ರೋಲ್ ಆಕ್ಸೆಸ್, ಈ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕಂಟ್ರೋಲ್ ಆಕ್ಸೆಸ್ನ WL ಆ್ಯಂಡ್ BL ಕಾಣಿಸ್ತಿದೆಯಾ ಇಲ್ಲಿ? BL ಇಲ್ಲಿ 2 ಇದೆ, ಹಾಗೆ WL. ಸೊ ವರ್ಡ್ ಲೈನ್ ಆ್ಯಂಡ್ ಬಿಟ್ ಲೈನ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಐ ಹೋಪ್ ಕಾಣಿಸ್ತಿದೆ ಅಲ್ವಾ ಇಲ್ಲಿ? ಸೊ ವರ್ಡ್ ಲೈನ್ ಆ್ಯಂಡ್ ಬಿಟ್ ಲೈನ್ ಅಂತ ಹೇಳ್ತಾ ಇದ್ದಾರೆ. ಸೊ ದೀಸ್ 2 ಲೈನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ accessing these 4 transistors.
So this is the basic when it comes to construction. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಆಪರೇಷನ್ ಅಂತ ಬಂದಾಗ, ಸೊ ವೆನ್ ಯು ಹ್ಯಾವ್ ಟು ಸೇವ್ ಸಮ್ ವ್ಯಾಲ್ಯೂ, ಯಾವ್ದಾರ ಒಂದು ವ್ಯಾಲ್ಯೂನ ಸೇವ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ವ್ಯಾಲ್ಯೂ ಸೇವ್ ಎಲ್ಲ ಆಗುತ್ತೆ, ಕ್ರಾಸ್ ಕಪಲ್ಡ್ ಇನ್ವರ್ಟರ್ಸ್ ಎಲ್ಲ ಆಗುತ್ತೆ. ಬೈ ಮೇಕಿಂಗ್ ಯೂಸ್ ಆಫ್ ದಿಸ್ ವರ್ಡ್ ಲೈನ್ ಹೈ, ಈ ವರ್ಡ್ ಲೈನ್ನ ಹೈ ಮಾಡಿದಾಗ ದ ನೆಸೆಸರಿ ಅಮೌಂಟ್ ಆಫ್ ಸಪ್ಲೈ ವೋಲ್ಟೇಜ್ ವಿಲ್ ಬಿ ಸೆಂಡ್ ಟು ದಿಸ್ ಕ್ರಾಸ್ ಕಪಲ್ಡ್ ಇನ್ವರ್ಟರ್ಸ್. ಅವಾಗ ಡೇಟಾ ವಿಲ್ ಗೆಟ್ ಸ್ಟೋರ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಗೇಟ್ ಸಪ್ಲೈ, ಐ ವಿಲ್ ಮೇಕ್ ಇಟ್ ಇನ್ ಅನದರ್ ಕಲರ್. ಸೊ ಇಲ್ಲಿ ನೀವೇನಾದ್ರು ವೋಲ್ಟೇಜ್ನ ಅಪ್ಲೈ ಮಾಡ್ತಾ ಇದ್ದೀರಾ ವರ್ಡ್ ಲೈನ್ ಯೂಸ್ ಮಾಡಿಕೊಂಡು ಅಂತ ಹೇಳಿದ್ರೆ, ಸಮ್ ನೆಸೆಸರಿ ಅಮೌಂಟ್ ಆಫ್ ಗೇಟ್ ವೋಲ್ಟೇಜ್ ಇಸ್ ಅಪ್ಲೈಡ್ ಹಿಯರ್. ಬಿಟ್ ಲೈನಲ್ಲಿ ಬರೋವಂಥ ಎಲ್ಲ ಡೇಟಾ ಕೂಡ ಇಟ್ ವಿಲ್ ಗೆಟ್ ಟ್ರಾನ್ಸ್ಫರ್ ಟು ದ ಕ್ರಾಸ್ ಕಪಲ್ಡ್ ಇನ್ವರ್ಟರ್ಸ್. ಆಗ್ಬೋದಾ? ಈಗ ಇಲ್ಲಿ ನೀವೇನಾದ್ರು ಸಪ್ಲೈನ ವರ್ಡ್ ಲೈನ್ನ ಝೀರೋ ಮಾಡಿದ್ರೆ ಅಂತ ಹೇಳಿದ್ರೆ, ಈ ಬಿಟ್ ಲೈನ್ ಕೂಡ ಇಟ್ ವೋಂಟ್ ಗೆಟ್ ಸ್ಟೋರ್ಡ್. ಇವಾಗ ಸ್ಟೋರ್ ಆಗೋದಕ್ಕೆ ಸ್ಟೋರ್ ಆಗಲ್ಲ. ಸೊ ದಿಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಲಾಜಿಕ್ 0 ಸ್ಟೋರ್ ಮಾಡೋದಕ್ಕೆ. ಲಾಜಿಕ್ 1 ಅಂತ ಹೇಳಿದ್ರೆ ರಿಟ್ರೀವ್ ಮಾಡಬೇಕಲ್ವ ನೀವು. ಸೊ ವೆನ್ ಯು ಹ್ಯಾವ್ ಸಪ್ಲೈ ವೋಲ್ಟೇಜ್ ಹಿಯರ್, ಈಗ ಇಲ್ಲಿ ಬರಿತೀನಿ ನಾನು. ಸೊ ವೆನ್ ಯು ಹ್ಯಾವ್ ವರ್ಡ್ ಲೈನ್ ಹಿಯರ್, ಇವಾಗ ಇದನ್ನು ನೀವೇನಾರು ಹೈ ಮಾಡಿದಾಗ ಆಟೋಮ್ಯಾಟಿಕಲಿ ಇಲ್ಲಿಂದ ಇಲ್ಲಿಗೆ ಚಾರ್ಜ್ ಸ್ಟೋರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ರಿಟ್ರೀವ್ ಯರ್ ಡೇಟಾ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಲಾಜಿಕ್ 1 ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಬೇಸಿಕ್ ಆಪರೇಷನ್ ರಿಗಾರ್ಡಿಂಗ್ ಯರ್ ಸ್ಟ್ಯಾಟಿಕ್ ರ್ಯಾಮ್. ಸೊ ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಹವೆವರ್ ವಿ ಶಲ್ ರಿವೈಸ್ ಇಟ್ ಒನ್ಸ್ ಟುಮಾರೋ ಆ್ಯಂಡ್ ದೆನ್ ವಿ ಶಲ್ ಅಂಡರ್ಸ್ಟ್ಯಾಂಡ್ ಡೈನಾಮಿಕ್ ರ್ಯಾಮ್ ಆ್ಯಂಡ್ ದೆನ್ ಕಂಪ್ಯಾರಿಸನ್ ಆ್ಯಂಡ್ ದೆನ್ ಸಮ್ ಅದರ್ memory also. So I hope this class was useful. Idishtanna neataಗಿ ಅರ್ಥ ಮಾಡ್ಕೊಳ್ಳಿ. We shall continue with your next class tomorrow. Thank you.